ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 377. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಎಕ್ಸ್ ಪಾರ್ಟ್ನರ್ ಅವರ ಸಿಚುವೇಶನ್ ಏನಿದೆ ಅಂಡ್ ಅವ್ರ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಸ್ಗೆ ಫಿಟ್ ಮಾಡ್ಕೊಳ್ಬೇಡಿ, ಓಕೆನಾ? ಅಂಡ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಓಕೆನಾ? ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡಿ, ನನ್ನ ವ್ಯೂವರ್ಸ್ ಅವರ ಎಕ್ಸ್ ಪಾರ್ಟ್ನರ್ ಅವರ ಸಿಚುವೇಶನ್ ಏನಿದೆ, ಏನ್ ಫೀಲಿಂಗ್ಸ್ ಇದೆ ಅವರಿಗೆ ಇವ್ರ ಮೇಲೆ ಅಂತ ತಿಳಿಸ್ಕೊಡಿ. ಆ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಒಂದು ತುಂಬಾ ಸ್ಟ್ರಾಂಗ್ ಥಾಟ್ ಇದೆ, ಆ ಫೀಲ್ ಇದೆ ಅವರಿಗೆ. ಓಕೆ, ಓಕೆ ಗೈಸ್, ಇಲ್ಲಿ ನಿಮ್ ಪರ್ಸನ್ ಫೀಲ್ ಏನಿದೆ ಅಂತಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು, ಅವ್ರು ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಆದ್ರೂ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನೋ ಒಂದು ವೈಟಿಂಗ್ ಎನರ್ಜಿನಲ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಇದ್ದಾರೆ. ಬಿಕಾಸ್ ಅವ್ರು ನಿಮ್ ಜೊತೆಲಿ ಇದ್ದಾಗ ತುಂಬಾನೇ ಹ್ಯಾಪಿ ಆಗಿದ್ರು. ಇಲ್ಲಿ ಪ್ರಾಬಬ್ಲಿ ಬ್ರೇಕಪ್ ಅನ್ನೋದು ನಿಮ್ಮಿಂದ ಆಗಿರ್ಬೋದು, ಇಲ್ಲಿ ಆ ಪರ್ಸನ್ ಇಂದ ಅಲ್ಲ, ನಿಮ್ಮಿಂದ ಆಗಿದೆ. ಅಂಡ್ ಸೊ ನೀವು ಅಷ್ಟೇ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೇನು ಐಡಿಯಾ ಸಿಕ್ತಿಲ್ಲ ಅವ್ರ ಬಗ್ಗೆ. ಅಂಡ್ ಇಲ್ಲಿ ಈ ಪರ್ಸನ್ ವಿಚಾರವಾಗಿ ಬರೋದಾದ್ರೆ, ಈ ಪರ್ಸನ್ ಇಲ್ಲಿ ಜಗ್ಲಿಂಗ್ ಅಲ್ಲಿ ಇದ್ದಾರೆ. ಅವರು ನಿಮ್ಗೆ ಕಾಲ್ ಮಾಡ್ಲಾ ಬೇಡ್ವಾ, ಕಾಂಟ್ಯಾಕ್ಟ್ ಮಾಡ್ಲಾ ಬೇಡ್ವಾ ಅನ್ನೋ ರೀತಿಲಿ, ಅಥವಾ ಇವನ್ ನಿಮ್ ಎಕ್ಸ್ ಪಾರ್ಟ್ನರ್ ಸಹ ಇಲ್ಲಿ ಎಷ್ಟೋ ಕಡೆ ಟ್ಯಾರೋ ರೀಡಿಂಗ್ಸ್ ನ ಗೈಡೆನ್ಸ್ ಆಗಿ ತಗೊಂಡಿರ್ಬೋದು, ನಿಮ್ ಮೇಲೆ ರೀಡಿಂಗ್ಸ್ ನ ತಗೊಂಡಿರ್ಬೋದು, ಅದು ಕಾಣ್ತಾ ಇದೆ. ಅಂಡ್ ನಿಮ್ಮಿಂದ ಫೈನಾನ್ಷಿಯಲಿ ಸಪೋರ್ಟ್ ತಗೊಂಡಿದ್ರು ಅಂತ ಕಾಣ್ತಾ ಇದೆ ಆ ಪರ್ಸನ್. ಸೊ ಅದನ್ನ ರಿಟರ್ನ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಸಹ ಆ ಪರ್ಸನ್ ಇದೆ ಇಲ್ಲಿ. ಅಂಡ್ ಇಲ್ಲಿ ತಪ್ಪು ಅನ್ನೋದು ಈ ಪರ್ಸನ್ ಕಡೆಯಿಂದ ಆಗಿದೆ, ಅದನ್ನ ನೀವು ಕ್ಷಮಿಸ್ಲಾರ್ದಿರ ಬ್ರೇಕಪ್ ನ ಮಾಡಿದಿರ. ನೀವು ಬ್ರೇಕಪ್ ಮಾಡಿದ್ಮೇಲೆ ಈ ಪರ್ಸನ್ಗೆ ಅವ್ರ ತಪ್ಪು ಅವರಿಗೆ ಅರಿವಾಯ್ತು, ನಾನು ಈ ರೀತಿ ಮಾಡಬಾರ್ದಿತ್ತು ಅನ್ನೋ ಒಂದು ಸ್ಟ್ರಾಂಗ್ ಇಂಟೆನ್ಷನ್ಸ್ ಬಂತು. ಅಂಡ್ ನಿಮ್ಮ ವ್ಯಾಲ್ಯೂ ಸಹ ಆಗ ಗೊತ್ತಾಯ್ತು ಆ ಪರ್ಸನ್ಗೆ. ಪ್ರಾಬಬ್ಲಿ ಈ ಪರ್ಸನ್ ಲೈಫ್ ಅಲ್ಲಿ, ಅಥವಾ ಅದೇ ನೀವಿಬ್ರು ಜೊತೆಲಿ ಇದ್ದಾಗ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇತ್ತು ಅಂತ ಕಾಣ್ತಾ ಇದೆ. ಈ ಪರ್ಸನ್ ಆ ಕಡೆ ಅವ್ರನ್ನೂ ಬಿಡೋಕ್ ರೆಡಿ ಇರ್ಲಿಲ್ಲ, ನಿಮ್ಮನ್ನು ಬಿಡೋದಕ್ಕೆ ರೆಡಿ ಇರ್ಲಿಲ್ಲ. ಸೊ ಆ ಸಿಚುವೇಶನ್ ನಿಮ್ಗೆ ಗೊತ್ತಾದ್ಮೇಲೆ ನೀವು ಬ್ರೇಕಪ್ ಮಾಡಿರೋದು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂಡ್ ನೀವು ತುಂಬಾ ಸಲ ಚಾನ್ಸ್ ಕೊಟ್ಟಿದ್ದೀರಾ ಈ ಪರ್ಸನ್ಗೆ, ವೆಯ್ಟ್ ಮಾಡಿ ಮಾಡಿ ತುಂಬಾ ಸಲ ಚಾನ್ಸ್ ಕೊಟ್ಟಿದ್ದೀರಾ, ಮೋರ್ ದೆನ್ 2 to 3 ಟೈಮ್ಸ್ ಕೊಟ್ಟಿದ್ದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ಈ ಪರ್ಸನ್ ಇನ್ಫ್ಲೂಯೆನ್ಸ್ ಆಗ್ತಿದ್ರು, ಥರ್ಡ್ ಪಾರ್ಟಿ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ರು, ಬಟ್ ನಿಮ್ ಮಾತು ಕೇಳ್ತಿರ್ಲಿಲ್ಲ ಅನ್ನೋ ಒಂದು ಕೋಪ ನಿಮಗೆ ಅವ್ರು ಯಾಕೆ ಥರ್ಡ್ ಪಾರ್ಟಿನ ತಗೊಂಡ್ ಬಂದ್ರು ಅನ್ನೋದೇ ಒಂದು ಚಿಂತೆ ಆಗಿತ್ತು. ಸೊ ಓನ್ಲಿ ಅವ್ರದೆಲ್ಲ ಸಿಚುವೇಶನ್ಸ್ ಗೊತ್ತಾದ್ಮೇಲೆನೆ ನೀವು ತುಂಬಾ ಸರಿ ಚಾನ್ಸ್ ಕೊಟ್ಟೆ ನೀವು ಬ್ರೇಕಪ್ ನ ಮಾಡಿದ್ದು. ಸೊ ಆ ವಿಚಾರವಾಗಿ ಆ ಪರ್ಸನ್ಗೆ ಗಿಲ್ಟ್ ಫೀಲ್ ಇದೆ. ಅಂಡ್ ನಿಮ್ ಕಡೆ ಮತ್ತೆ ಬರೋದಿಕ್ಕೆ ಅವರಿಗೆ ಮುಖ ಇಲ್ಲ ಅನ್ನೋದು ಕಾಣ್ತಾ ಇದೆ. ಬಟ್ ಸ್ಟಿಲ್ ನಿಮ್ಮನ್ನ ಮಾತಾಡ್ಸ್ಬೇಕು ಆ ಪರ್ಸನ್, ಅಪ್ರೋಚ್ ಮಾಡ್ಬೇಕು ಅನ್ನೋದಿದೆ. ಅಂಡ್ ಇವ್ರು ಮಾಡಿರೋ ತಪ್ಪಿಂದ ಈ ಪರ್ಸನ್ ಸಹ ಸಫರ್ ಆಗ್ತಾ ಇದ್ದಾರೆ ಸಹ ಇಲ್ಲಿ.
ಅಂಡ್ ನೀವು ಬಿಗಿನಿಂಗ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಇದೆ, ಬಟ್ ಅವರಿಗೆ ಆಕ್ಷನ್ಸ್ ತಗೊಳೋದಿಕ್ಕೆ ಬರ್ತಾ ಇಲ್ಲ. ತಗೋಬೇಕು ಅನ್ನೋ ಒಂದು ಮನಸ್ಥಿತಿ ತುಂಬಾ ಸ್ಟ್ರಾಂಗ್ ಆಗಿದೆ, ಬಟ್ ತಗೊಂಡ್ಲಾ ಬೇಡ್ವಾ, ಜಗ್ಲಿಂಗ್, ಮತ್ತೆ ನೀವೇನಾದ್ರೂ ಮೂವ್ ಆನ್ ಆಗಿದ್ದೀರಾ ಅನ್ನೋ ಫೀಲ್ ತುಂಬಾ ಇದೆ ಈ ಪರ್ಸನ್ಗೆ. ತುಂಬಾ ಜನ ಇಲ್ಲಿ ಮೂವ್ ಆನ್ ಆಗಿದ್ದೀರಾ. ಇಲ್ಲಿ ಇವ್ರಿಗೋಸ್ಕರ ನೀವು ತುಂಬಾ ಜನ ಯಾರು ವೇಟ್ ಮಾಡ್ತಾ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಮೂವ್ ಆನ್ ಆಗಿದ್ದೀರಾ. ಮೂವ್ ಆನ್ ಆಗಿದ್ದು ನಿಮ್ ಎಕ್ಸ್ ಪಾರ್ಟ್ನರ್ ಬಗ್ಗೆ ನೀವು ನೋಡ್ತಿರ್ಬೋದು ಇಲ್ಲಿ. ಓಕೆನಾ? ಇನ್ನು ಕೆಲವರು ವೇಟಿಂಗ್ ಎನರ್ಜಿನಲ್ಲಿ ಇದ್ದೀರಾ. ಅಟ್ಲೀಸ್ಟ್ ಆ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ತಾರೇನೋ ಅನ್ನೋ ಒಂದು ಥಾಟ್ಸ್ ನಿಮ್ಗೂ ಇದೆ. ಸೊ ನೀವು ಕೆಲವರು ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಆ ಪರ್ಸನ್ ನ ಬಿಟ್ಟು ಬಂದ್ರೆ ನೀವು ಒಪ್ಕೊಳ್ಳೋದಕ್ಕೂ ಕೆಲವ್ರು ರೆಡಿ ಇದ್ದೀರಾ. ನಿಮ್ಗೂ ಅಷ್ಟೇ ಡೀಪ್ ಆಗಿ ಹರ್ಟ್ ಆಗಿದೆ. ಇಲ್ಲಿ ನೀವು ಸಹ ಇಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು, ಆಗಿದ್ದಾಗೋಯ್ತು ಅನ್ನೋ ಒಂದು ಮನಸ್ಥಿತಿಲಿ ಇದ್ದೀರಾ. ನೋಡೋಣ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇನ್ನೂ ಇದ್ದಾರಾ ಏನು ಅಂತ, ಆಗ ಕ್ಲಾರಿಟಿ ಸಿಗುತ್ತೆ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ ವ್ಯೂವರ್ಸ್ ಅವರ ಎಕ್ಸ್ ಪಾರ್ಟ್ನರ್ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಇದಾರ ಇನ್ನು? ನೋಡಿ, ಇದು ಎಲ್ರಿಗೂ ರೆಸಿನೇಟ್ ಆಗೋದಿಲ್ಲ. ಯಾರಿಗ್ ರೆಸಿನೇಟ್ ಆಗುತ್ತಲ್ಲ ಅವ್ರು ಮಾತ್ರ ತಗೊಳ್ಳಿ. ಈಗ ನಿಮ್ ಸಿಚುವೇಶನ್ಸ್ ಗೊತ್ತಿರುತ್ತೆ ನಿಮ್ಗೆ. ಈ ರೀಡಿಂಗ್ ಅಲ್ಲಿ ಹೇಗ್ ಬಂದಿರುತ್ತಲ್ಲ ಅದು ನಿಮ್ಗೆ ರೆಸಿನೇಟ್ ಆದ್ರೆ ಇವನ್ ನಿಮ್ ಪರ್ಸನ್ ಸಹ ಇಲ್ಲಿ ರೆಸಿನೇಟ್ ಆಗುತ್ತೆ ಅಂತ ಅರ್ಥ. ಓಕೆ, ಆ ಇನ್ಫ್ಲೂಯೆನ್ಸರ್ ಥರ್ಡ್ ಪಾರ್ಟಿ ಇನ್ನೂ ಇದಾರ ಅಂತಂದ್ರೆ ಕೆಲವರಿಗೆ ಆ ಥರ್ಡ್ ಪಾರ್ಟಿ ಜೊತೆ ಮದ್ವೆ ಆಗಿರ್ಬೋದು, ಬಟ್ ಸ್ಟಿಲ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಅಂಡ್ ಇನ್ನು ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ಅಷ್ಟೇ, ಇನ್ ಕೆಲವರಿಗೆ ಆ ಸಿಚುವೇಶನ್ ಎಂಡ್ ಆಗಿದೆ. ಈ ಪರ್ಸನ್ ಈಗ ಸಿಂಗಲ್ ಆಗಿದ್ದಾರೆ. ನಿಮ್ ಹತ್ರ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಿಕ್ ಆಗ್ತಿಲ್ಲ. ಬಿಕಾಸ್ ಕಮಿಟ್ಮೆಂಟ್ ಅನ್ನೋದು ನಿಮ್ಗೆ ಕೊಡ್ಬೇಕು. ಅಂಡ್ ನಿಮ್ ಪರ್ಸನ್ಗೆ ಇಲ್ಲಿ ಭಯ ಆಗ್ತಾ ಇದೆ. ಇಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳೋದಕ್ಕಾದ್ರೂ, ಅಪ್ರೋಚ್ ಮಾಡೋದಕ್ಕಾದ್ರೂ ಭಯ ಆಗ್ತಾ ಇದೆ. ಆರ್ ಎಲ್ಸ್ ನೀವು ಮೂವ್ ಆನ್ ಆಗಿರ್ಬೋದು, ಅಥವಾ ನಿಮ್ ಲೈಫ್ ಅಲ್ಲಿ ಆಪ್ಷನ್ಸ್ ಏನಾದ್ರು ಇದೆಯಾ, ಸಪೋಸ್ ನೀವ್ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಒಂದು ಭಯ ಈ ಪರ್ಸನ್ಗೆ ತುಂಬಾನೇ ಕಾಡ್ತಾ ಇದೆ. ಬಟ್ ಈ ಸಲ ಈ ಪರ್ಸನ್ ಬಂದ್ರು ಅಂತಂದ್ರೆ ಖಂಡಿತ ಇಲ್ಲಿ ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ತಾರೆ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಸಪೋಸ್ ನೀವು ಒಪ್ಕೊಂಡ್ರಿ, ಇವ್ರನ್ನ ಆಗಿದ್ದಾಗೋಯ್ತು, ಪಾಸ್ಟ್ ಇಸ್ ಪಾಸ್ಟ್ ಅಂತ ನೀವು ಒಪ್ಕೊಂಡ್ರು, ಈ ಪರ್ಸನ್ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಫ್ಯಾಮಿಲಿ ಇರ್ತೀವಿ. ಮ್ಯಾರೇಜ್ ಕಾರ್ಡ್, ಅದು ಒಂದು ಕಮಿಟ್ಮೆಂಟ್. ಓಕೆನಾ? ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಅಂಡ್ ಕೆಲವು ಆಬ್ಸ್ಟಿಕಲ್ಸ್ ಇಂದ ಈ ಪರ್ಸನ್ ವಾಕ್ ಅವೇ ಆಗಿರ್ಬೋದು. ನೀವು ಬೇಕು ಇಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತಾ ಇದಾರೆ. ಅವರಿಗೆ ಒಂದು ಗಿಲ್ಟ್ ಫೀಲ್ ಇದೆ, ನಾನು ಫೈನಾನ್ಷಿಯಲ್ ಸಪೋರ್ಟ್ ಅನ್ನೋದು ತುಂಬಾ ತಗೊಂಡಿದೀನಿ ನಿಮ್ ಕಡೆಯಿಂದ, ಅಂಡ್ ಅದನ್ನ ರಿಟರ್ನ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ತುಂಬಾ ಬಂದಿದೆ ಇಲ್ಲಿ. ಅಂಡ್ ನ್ಯೂ ಬಿಗಿನಿಂಗ್ ಹೇಳಿದ್ನಲ್ಲ, ಅದೇ ಅಪ್ರೋಚ್ ಮಾಡೋದಾಗ್ಲಿ. ಅಂಡ್ ಆ ಪರ್ಸನ್ ತುಂಬಾನೇ ಅವ್ರನ್ನ ಡಿಫೈನ್ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ನಂದೇ ತಪ್ಪು, ನಾನೇ ಈ ಸಿಚುವೇಶನ್ ತಂದ್ಬಿಟ್ಟೆ ಅಂತ ಅನ್ಬಿಟ್ಟು. ಎಂಡಿಗೆ ಏನ್ ಬಂದಿದೆ ಅಂತಂದ್ರೆ, ಈ ಥರ್ಡ್ ಪಾರ್ಟಿನೂ ಎಂಡ್ ಆಗಿದ್ದಾರೆ, ಈ ಪರ್ಸನ್ ಈಗ ಸಿಂಗಲ್ ಆಗಿದ್ದಾರೆ. ಬಟ್ ಈಗ ಅವ್ರ ಲೈಫ್ ನ ಹೇಗ್ ಬೇಕಾದ್ರೂ ಅವ್ರು ಸರಿ ಮಾಡ್ಕೋಬಹುದು, ಅಂಡ್ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಯಾರು ಕೇಳೋರ್ ಇಲ್ಲ ಅವ್ರ ಲೈಫ್ ಅಲ್ಲಿ. ಬಟ್ ಸ್ಟಿಲ್ ಈಗ ಆ ಪರ್ಸನ್ಗೆ ನೀವ್ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಅವರಿಗೆ. ಕ್ಲಾರಿಫೈ ಮಾಡೋಣ. ಥರ್ಡ್ ಪಾರ್ಟಿ ಅಂತೂ ಈಗಿಲ್ಲ. ಕೆಲವ್ರು ಇರ್ಬೋದು, ಕೆಲವ್ರು ಕಮೆಂಟ್ ಆಗ್ತೀರಾ ನನ್ನ ಪರ್ಸನ್ ಥರ್ಡ್ ಪಾರ್ಟಿ ಜೊತೆಲೇ ಇದ್ದಾರೆ ಅಂತ. ಯೂನಿವರ್ಸ್ ನನ್ಗಿಲ್ಲಿ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡ್ಕೊಡಿ. ಇಲ್ಲಿ ತುಂಬಾ ಜನದ ಕರ್ಮ ಅನ್ನೋದು ಎಂಡ್ ಆಗಿದೆ ನೋಡಿ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಪ್ರತಿ ಒಂದು ಡೆಕ್ಕಲ್ಲೂ ಬಂದಿದೆ 3 times.
ಓಕೆ. ಸಿ ಇಲ್ಲಿ ನಿಮ್ ಪರ್ಸನ್ಗೆ ಆಗಿರ್ಬೋದು ಅಥವಾ ನಿಮ್ಗೆ ಇಬ್ರಲ್ಲೊಬ್ರಿಗೆ ಆಪ್ಷನ್ಸ್ ಆಗ್ಲಿ ಆಪರ್ಚುನಿಟೀಸ್ ಆಗ್ಲಿ ತುಂಬಾನೇ ಇದೆ. ಒಂದು ಪಾಸಿಟಿವ್ ಏನಲ್ಲಿ ತಗೊಳ್ಳಿ, ಆಪ್ಷನ್ ಅಂದ ಕೂಡ್ಲೆ ಬೇರೆ ಯಾರು ಅಂತಲ್ಲ. ಆಪ್ಷನ್ ಅಂದ ಕೂಡ್ಲೆ ಈಗ ಮನೆಯಲ್ಲಿ ನೋಡ್ತಿರ್ಬೋದು ಹುಡುಗನಾಗ್ಲಿ ಹುಡುಗಿನಾಗ್ಲಿ, ಅದು ಸಹನು ಆಪ್ಷನ್ಸ್ ಒಪ್ಕೊಂಡಿರೋದಿಲ್ಲ, ಆಪ್ಷನ್ಸ್ ಇರುತ್ತೆ. ಓಕೆನಾ. ಆಪರ್ಚುನಿಟೀಸ್ ಕೆಲ್ಸದ ವಿಚಾರದಲ್ಲಾಗ್ಲಿ, ಈಗ ಮುಂಚೆ ಇದ್ದಂತ ಜೀವನ ನಿಮ್ದು ಈಗಿಲ್ಲ. ನಿಮ್ದಾದ್ರೂ ಆಗಿರ್ಬೋದು, ನಿಮ್ ಪರ್ಸನ್ದಾದ್ರೂ ಆಗಿರ್ಬೋದು. ಮನಿ ವೈಸ್ ತುಂಬಾ ಸ್ಟೇಬಲ್ ಆಗಿದ್ದೀರಾ, ಇಬ್ರು ಅಷ್ಟೇ ಮನಿ ವೈಸ್ ತುಂಬಾನೇ ಸ್ಟೇಬಲ್ ಆಗಿದ್ದೀರಾ. ಓಕೆನಾ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ತುಂಬಾ ಜನದ ಕರ್ಮ ಅನ್ನೋದು ಇಲ್ಲಿ ಎಂಡ್ ಆಗಿದೆ. ಈಗ ನ್ಯೂ ಬಿಗಿನಿಂಗ್, ಈಗ ತುಂಬಾ ಜನದ ಕರ್ಮಾನು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸಹ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಗೆ ಈಗೀಗ ಒಳ್ಳೆ ಜಡ್ಜ್ಮೆಂಟ್ ಸಿಕ್ತಿರ್ಬೋದು ನಿಮ್ ಸುತ್ತಮುತ್ತಲು, ಅಥವಾ ನಿಮ್ ಫ್ರೆಂಡ್ಸ್ ಕಡೆಯಿಂದ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತಿರ್ಬೋದು. ಬಿಕಾಸ್ ನೀವು ಟೋಟಲಿ ಚೇಂಜ್ ಆಗಿದ್ದೀರಾ, ನೀವು ಅಷ್ಟೇ ನಿಮ್ ಪರ್ಸನ್ ಅಷ್ಟೇ. ಓಕೆನಾ. ಅಂಡ್ ನಿಮ್ ಪರ್ಸನ್ ವಿಚಾರಕ್ಕೆ ಬರೋದಾದ್ರೆ, ಆ ಪರ್ಸನ್ ಫೈನಾನ್ಷಿಯಲಿ ಸಪೋರ್ಟ್ ತಗೊಂಡಿರೋದ್ರಿಂದ ಅದನ್ನ ರಿಟರ್ನ್ ಮಾಡ್ಬೇಕು ಅಂತಾನೆ ತುಂಬಾ ಸಲ ಇಲ್ಲಿ ಬರ್ತಾ ಇದೆ ಆ ಪರ್ಸನ್ಗೆ. ಸೊ ಆ ವಿಚಾರವಾಗಿ ನಿಮ್ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ನಿಮ್ದು ಓಕೆ ಇತ್ತು, ನಿಮ್ ಕಡೆಯಿಂದ ನೀವು ಸಿಂಗಲ್ ಆಗಿದ್ದೀರಾ ಅಂತಂದ್ರೆ ಈ ರಿಲೇಶನ್ಶಿಪ್ ಮತ್ತೆ ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಓಕೆನಾ. ಸ್ಟಾರ್ಟಿಂಗ್ ನಲ್ಲಿ ನೀವು ಈ ಅಪ್ರೋಚ್ ನ ಒಪ್ಕೊಳ್ಳೋದಿಲ್ಲ ಅಂತ ಕಾಣ್ತಾ ಇದೆ, ನೀವು ಸ್ವಲ್ಪ ಸತಾಯಿಸ್ತೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ಸ್ಟಿಲ್ ನೆಕ್ಸ್ಟ್ ಇದು ಕಂಟಿನ್ಯೂ ಆಗ್ಬೋದು, ಒಂದು ಪಾಸಿಟಿವ್ ವೇಗ್ ಹೋಗ್ಬೋದು. ಬಿಕಾಸ್ ಈಗ ಸದ್ಯಕ್ಕೆ ಅವ್ರ ಲೈಫ್ ಅಲ್ಲಿ ಯಾರು ಥರ್ಡ್ ಪಾರ್ಟಿ ಇಲ್ಲ. ಬಟ್ ಸ್ಟಿಲ್ ಒಂದಿಬ್ರು ಮೂವರ್ ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲ ಶೇರ್ ಮಾಡ್ಕೊಳ್ತಿರ್ಬೋದು, ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಸಹ ಆಗ್ತಿರ್ಬೋದು ಈ ಪರ್ಸನ್. ಓಕೆನಾ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ನನ್ನ ವ್ಯೂವರ್ಸ್ಗೆ ಗೈಡೆನ್ಸ್ ಕೊಡಿ. ಸಿ ಇಲ್ಲಿ ನಿಮ್ ಪರ್ಸನ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ನಿಮ್ಮ ಎಕ್ಸ್ ಪಾರ್ಟ್ನರ್ ಅಂತಂದ್ರೆ ಈಗ ಲಾಂಗ್ ಡಿಸ್ಟೆನ್ಸ್ ಇಂದ ಟ್ರಾವೆಲ್ ಮಾಡ್ಕೊಂಡು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತಿರ್ಬೋದು. ಈಗೀಗ ಈ ಪರ್ಸನ್ ಇಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಗಳನ್ನ ತಿದ್ಕೊಂಡು ಪಾಠ ಕಲ್ತಿರ್ಬೋದು, ಈಗ ಜೆನ್ಯೂನ್ ಆಗಿದ್ದಾರೆ ಅನ್ನೋದು ಕಾಣ್ತಾ ಇದೆ ಈ ಪರ್ಸನ್. ಅಂಡ್ ಸಿಚುವೇಶನ್ ಯಾವಾಗ ಯಾರನ್ನ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅಂಡ್ ಈಗ ಅವ್ರ ಮನಸ್ಥಿತಿ ಏನಿದೆ ಅಂತಂದ್ರೆ, ಏನೇ ಆಗ್ಲಿ ನಿಮ್ ಕಡೆ ಒಂದು ಸ್ಟೆಪ್ ಅನ್ನೋದನ್ನ ತಗೋಬೇಕು. ಇಸ್ ಇಟ್ ಫೂಲ್ ಆದ್ರೂ ಓಕೆ. ಓಕೆನಾ. ಅಂಡ್ ನೀವು ಒಂದು ಸೆಲ್ಫ್ ಮೋಟಿವೇಟ್ ಆಗಿರೋ ಅಂತ ಒಂದು ಪರ್ಸನ್. ಅಂಡ್ ಇಲ್ಲಿ ನೀವು ಲವ್ ವಿಚಾರ ರಿಲೇಶನ್ಶಿಪ್ ವಿಚಾರ ಬಂತು ಅಂದ್ರೆ ಸ್ವಲ್ಪ ಕೇರ್ಲೆಸ್ ಮಾಡ್ತೀರಾ, ಇಗ್ನೋರ್ ಮಾಡ್ತಾ ಇದ್ದೀರಾ ಈಗೀಗ. ಅಂಡ್ ಸಕ್ಸಸ್ ಇದೆ ನಿಮ್ಗೆ, ಗೈಡೆನ್ಸ್ ಬಂದು ನಿಮ್ಗೆ ಆಗಿರೋದ್ರಿಂದ ನಿಮ್ ಲೈಫ್ ಅಲ್ಲಿ ಎಲ್ಲಾ ಸಕ್ಸಸ್ ಇದೆ ಈಗ. ಬಿಕಾಸ್ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಆಲ್ಮೋಸ್ಟ್ ತುಂಬಾ ಜನದ ಕರ್ಮ ಅನ್ನೋದು ಎಂಡ್ ಆಗಿದೆ. ಇನ್ನ ಲೈಫ್ ಅನ್ನೋದು ನಿಮ್ಗೆ ಚೇಂಜಸ್ ಕಾಣಿಸ್ತಿರುತ್ತೆ. ನಿಮ್ಗೆ ಚೇಂಜಸ್ ಆಲ್ರೆಡಿ ತುಂಬಾ ಜನಕ್ಕೆ ಚೇಂಜ್ ಆಗಿರುತ್ತೆ. ಈಗ 1-2 months ಬ್ಯಾಕ್ ಇರೋರು ನೀವು ಆಗಿಲ್ಲ ಈಗ ಒಂದ್ ಕಡೆಯಿಂದ ಹೀಲ್ ಆಗಿರೋದಾಗಿರ್ಬೋದು, ಅಥವಾ ಒಂದು ಪಾಸಿಟಿವ್ ಮೈಂಡ್ ಸೆಟ್, ನಿಮ್ ಮೈಂಡ್ ಇಂದ ನೀವು ಥಿಂಕ್ ಮಾಡೋ ಪ್ರಾಸೆಸ್ ಬೇರೆ ಆಗಿರ್ಬೋದು. ಈ ರೀತಿ ಚೇಂಜಸ್ ಎಲ್ಲ ಕಾಣ್ತಾ ಇದೆ ನಿಮ್ ಲೈಫ್ ಅಲ್ಲಿ. ಸೊ ಇದನ್ನ ಹೀಗೆ ಕಂಟಿನ್ಯೂ ಮಾಡಿ, ದಿನ ಏನಾದ್ರೂ ಒಂದೊಂದು ಟಾಪಿಕ್ ಕಡೆ ನೀವು ಗಮನ ಕೊಡೋದಾಗ್ಲಿ, ಅಥವಾ ಇನ್ನೇನಾದ್ರೂ ಹೊಸದನ್ನ ಕಲಿಯೋದಾಗ್ಲಿ ನಾನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಷ್ಟು ನಿಮ್ ಲೈಫ್ ಅಲ್ಲಿ ಆಗ್ಬೇಕಾಗಿರೋ ಅಂತ ಕೆಲಸಗಳೆಲ್ಲಾನು ಒಂದು ರೈಟ್ ವೇ ನಲ್ಲಿ ನಡೆಯುತ್ತೆ. ಅಂಡ್ ಒಂದು ರೈಟ್ ಪಾರ್ಟ್ನರ್ ನ ಸಹ ನೀವು ಅಟ್ರಾಕ್ಟ್ ಮಾಡ್ತೀರಾಗ. ಓಕೆನಾ. ಅಥವಾ ನೀವು ಟ್ರಾವೆಲ್ ಮಾಡೋದಕ್ಕೆ ಇಳ್ದಿರ್ಬೋದು, ಈಗೀಗ ನೀವು ತುಂಬಾ ಟ್ರಾವೆಲ್ ಮಾಡ್ತಿರ್ಬೋದು, ಗ್ರೋತ್ ಆಗ್ತಾ ಇದ್ದೀರಾ ನೀವು ಜೆನ್ಯೂನ್ ಆಗಿದ್ದೀರಾ. ಈಗ ನೀವು ಸುಮ್ನೆ ಈ ಲವ್ ಆಗ್ಲಿ ಯಾರಾದ್ರೂ ಪ್ರಪೋಸಲ್ ಕೊಟ್ರೆ ನೀವು ಸಡನ್ ಆಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನೀವು. ಬಿಕಾಸ್ ನಿಮ್ಗೆ ಅದ್ ಬೇಕಾಗೇ ಇಲ್ಲ, ಹಾಗಾಗಿದೆ. ಈಗ ನೀವು ಸಿಂಗಲ್ ಆಗಿದ್ರು ನೀವು ಹ್ಯಾಪಿ ಆಗಿದ್ದೀರಾ. ತುಂಬಾ ಜನ ಲೈಫ್ ಅಲ್ಲಿ ಈ ಚೇಂಜಸ್ ಬಂದಿದೆ ಬಿಕಾಸ್ ಆಫ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಇಂದ. ಓಕೆನಾ. ಲೈಫ್ ಅನ್ನೋದು ತುಂಬಾ ಸಕ್ಸಸ್ ಆಗಿದೆ ನಿಮ್ಗೆ ಎಲ್ಲಾ ವಿಚಾರದಲ್ಲೂ. ಓಕೆನಾ. ಇವತ್ತಿನ ಗೈಡೆನ್ಸ್ ಇಷ್ಟೇ ಗೈಸ್, ಇವತ್ತಿನ ರೀಡಿಂಗ್ ಸಹ ಇಷ್ಟೇ.
ಅಂಡ್ ಪಾಸಿಟಿವ್ ನ ಮಾತ್ರ ನೀವು ತಗೊಳ್ಳಿ, ನೆಗೆಟಿವ್ ನ ಬಿಟ್ಬಿಡಿ. ಓಕೆನಾ? ಓಕೆ ಗೈಸ್, ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕ್ಲಾರಿಟಿ ಬೇಕು, ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್, ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಥ್ಯಾಂಕ್ ಯು, ಬಾಯ್.